ಹೇಮಾವತಿ ಹೋರಾಟಕ್ಕೆ ತಮಡಿಹಳ್ಳಿ ಶ್ರೀಗಳ ಸಂಪೂರ್ಣ ಬೆಂಬಲ. ನಾಳೆಯಿಂದ ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಬೃಹತ್ ಸತ್ಯಾಗ್ರಹ. ರೈತರು ಸಂಘಟನೆಗಳ ಮುಖಂಡರೊಂದಿಗೆ ಶ್ರೀಗಳ ಮಹತ್ವದ ಚರ್ಚೆ. ಹೋರಾಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸುವಂತೆ ಕರೆ. ಬರಗಾಲ ಎದುರಿಸಲು ಹೇಮಾವತಿ ನೀರು ಅತ್ಯಗತ್ಯ ಎಂದ ಶ್ರೀಗಳು. ಜನ ಜಾನುವಾರುಗಳ ಕುಡಿಯುವ ನೀರಿಗಾಗಿ ಹೋರಾಟ ಅನಿವಾರ್ಯ. ಎಲ್ಲ ಸಮಾಜದವರು, ಮಠಾಧೀಶರು, ರೈತ ಸಂಘಟನೆಗಳು ಕೈ ಜೋಡಿಸಲು ಮನವಿ. ರಾಜಕೀಯ ಭರವಸೆಗಳಿಗಿಂತ ಹಕ್ಕಿಗಾಗಿ ಹೋರಾಟ ಮುಖ್ಯ ಎಂದ ಶ್ರೀಗಳು. ರೈತರ ಒಗ್ಗಟ್ಟಿನಿಂದ ಹೋರಾಟ ಯಶಸ್ವಿಗೊಳಿಸುವಂತೆ ಕರೆ. ನಮಸ್ತೆ ಎಲ್ಲ ಬಂದವರೇ, ನನ್ನ ಹೆಸರು ಮಿಲ್ಟ್ರಿ ಶಿವಣ್ಣ ಅಂತ. ಹೇಮಾವತಿ ನೀರಿನ ವಿಷಯವಾಗಿ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಇಲ್ಲಿವರೆಗೂ ಸುಮ್ಮನಿದ್ರು. ಹಲವಾರು ವರ್ಷಗಳಾಯಿತು. 26 ಕೆರೆಗೆ ನೀರು ಹರಿಲಿಲ್ಲ. ಕೆಲವೇ ಕೆರೆಗೆ ಹರಿದು ಕೆಲವು ಕಡೆ ಅತೃಪ್ತರಾದರು. ಅತೃಪ್ತ ಸಮೂಹ ಜಾಸ್ತಿ ಆಯಿತು. ಇತ್ತೀಚೆಗಂತೂ ಮಳೆಗಾಲ ಬರಗಾಲ ಆಗಿಬಿಟ್ಟಿದೆ. ಮಳೆ ಅಂತ ಕೆಳಗೆ ಬಂದಿಲ್ಲ. ಸಾಕಷ್ಟು ಭಾಗದ ರೈತರಿಗೆ ಸಂಕಷ್ಟ ಆಗಿದೆ. ಬೋರಿನ ನೀರು ಕುಸಿದೋಗಿದೆ. 1000 ಅಡಿ ಕೊರೆದು ನೀರು ಬರ್ತಾ ಇಲ್ಲ. ಈ ನೀರಾವರಿ ಎಲ್ಲ ರೈತರು, ತಾಲೂಕಿನಾದ್ಯಂತ ಎಲ್ಲ ರೈತರು ಸೇರಿ ಹೋರಾಟಕ್ಕೆ ಧುಮುಕಿದ್ದಾರೆ. ಹೇಮಾವತಿ ನೀರು ನಮ್ಮ ನವಿಲೆ ಭಾಗ ಮತ್ತು ಈ ಭಾಗಗಳಿಗೂ ಬರಬೇಕು, ಚಿಕ್ಕನಾಯಕನಹಳ್ಳಿ ಭಾಗಕ್ಕೂ ಬರಬೇಕಾಗಿದೆ. ಇದು ಗೊತ್ತಿಲ್ಲ, ಅಡೆತಡೆಗಳಿಂದ ಹಲವಾರು ವರ್ಷ ಕಳೆದಿದೆ. ಈಗ ಸಾಮೂಹಿಕವಾಗಿ ರೈತರು ಒಂದು ಹೋರಾಟನ ಇಟ್ಕೊಂಡಿದ್ದಾರೆ. ನಾಳೆ 11 ಗಂಟೆ ಒಳಗೆ ಎಲ್ಲರೂ ಸಹ ಹೋರಾಟಕ್ಕೆ ನೀವೆಲ್ಲ ಬರ್ತೀರಾ ಅಂತ ನಾನು ನಂಬ್ತೇನೆ. ಬನ್ನಿ, ನಮ್ಮ ಜೊತೆಗೆ, ರೈತರ ಜೊತೆಗೆ ಕೈ ಜೋಡಿಸಿ. ಜೈ ಹಿಂದ್, ಜೈ ಭಾರತಾಂಬೆ. ಬಂಧುಗಳೇ, ಈಗ ಮಾದಿಹಳ್ಳಿ ಭಾಗ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ಕುಪ್ಪೂರು, ಮಂಚಂದ್ರ, ಈ ತಮಡಿಹಳ್ಳಿ ಮಠದಲ್ಲಿದ್ದೀವಿ. ಈಗ ಇಲ್ಲಿ ಉಪಹಾರ ಮಾಡ್ಕೊಂಡು ಮತ್ತೆ ಮುಂದಿನ ಊರುಗಳಿಗೆಲ್ಲ ಹೋಗಕ್ಕೆ ಹೊರಟಿದ್ದೀವಿ. ಹೋರಾಟ ಮಾಡ್ತಾ ಇದ್ದೀವಿ. ಈ ಸುತ್ತಮುತ್ತ ಜನಗಳೆಲ್ಲ ಇದನ್ನ ನೋಡಿದವರು ದಯವಿಟ್ಟು ನಾಳೆ 10 ಗಂಟೆಗೆ 10:15 ಎಲ್ಲ ದಯವಿಟ್ಟು ತಾಲೂಕು ಆಫೀಸ್ ಹತ್ರ ಬರಬೇಕು ಅಂತ ಹೇಳಿ ನಿಮ್ಮನ್ನ ಕಳಕಳೆಯಾಗಿ ಕೇಳ್ಕೊಂತ ಇದ್ದೀನಿ. ನಿಮಗೆ ನಮ್ಮ ರೈತರಿಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮನ್ನ ಬಹಳ ಕೇಳ್ಕೊಂಡು ನಿಮ್ಮನ್ನು ಮನೆ ಕೇಳ್ಕೊಂತ ಆಹ್ವಾನ ಮಾಡ್ತಾ ಇದ್ದೀವಿ. ಹೇಮಾವತಿ ಹೋರಾಟದ ಕಿಚ್ಚು ಇನ್ನೂ ಹೆಚ್ಚಬೇಕು. 30-31 ಗುರುವಾರ ನಾಳೆ ಸತ್ಯಾಗ್ರಹ, ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಮತ್ತು ಹೋರಾಟ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ರೈತಾಪಿ ವರ್ಗದ ಬಂಧುಗಳು, ಅಂದರೆ ಈಗ ನೋಡಿ, ಆಕಾಶ ನೋಡಿ, ಮಳೆ ಇಲ್ಲ ಇವಾಗ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ಆತ್ಮಗಿಸ್ತೀನಿ. ಆಗ್ಬೋದಾ? 11:15.